ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ದರ್ಶನ್ ಏನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈತನ ದರ್ಬಾರ್ಗೆ ಕಾರಣವಾಗಿದ್ದ ಆ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೀ ಬಾಸ್ಗೆ ಆತಿಥ್ಯ ನೀಡಿದ್ದ ಅಧಿಕಾರಿಗಳಿಗೆ ಟೆನ್ಷನ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದರ್ಶನ್ಗೆ ಫುಲ್ ಹೈಫೈ ಫೆಸಿಲಿಟಿ ನೀಡಲಾಗ್ತಿತ್ತು. ಪ್ರಭಾವಿಗಳ ಸೂಚನೆ ಮೇರೆಗೆ ಕೆಲ ಅಧಿಕಾರಿಗಳು ದಾಸನಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಿದ್ರು. ಮೋಸ್ಟ್ ನಟೋರಿಯಸ್ ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನಾ ಜೊತೆ ಕಾಣಿಸಿಕೊಂಡ ಫೋಟೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಇದೀಗ ಸಸ್ಪೆಂಡ್ ಆಗಿರೋ ಅಧಿಕಾರಿಗಳಿಗೆ ಟೆನ್ಷನ್. ಇಬ್ಬರು ಸೂಪರಿಂಟೆಂಡೆಂಟ್ ಸೇರಿ 9 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಖೈದಿಗಳಿಂದ ಹಣ ಪಡೆದು ರಾಜಾತಿಥ್ಯ ನೀಡಿರೋ ಆರೋಪ ಕುರಿತು ತನಿಖೆ ನಡೆಯಲಿದೆ. ಹಣ ಪಡೆದಿದ್ದು ನಿಜಾನ, ಯಾರಿಂದ ಹಣ ಪಡೆಯಲಾಗಿದೆ, ಯಾವ್ಯಾವ ಅಧಿಕಾರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ, ಈ ಬಗ್ಗೆ ಅಧಿಕಾರಿಗಳ ಬಾಯಿ ಬಿಡಿಸಲಿದ್ದಾರೆ. ಡಿಸಿಪಿ ಸಾರಾ ಫಾತಿಮಾರಿಂದ ಸೂಪರಿಂಟೆಂಡೆಂಟ್ಗಳ ವಿಚಾರಣೆ ನಡೆಯಲಿದೆ. ಈಗಾಗಲೇ ಇಬ್ಬರು ಇನ್ಸ್ಪೆಕ್ಟರ್, ಓರ್ವ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು, ಪ್ರಾಥಮಿಕ ತನಿಖೆ ವೇಳೆ ಅಧಿಕಾರಿಗಳ ವಿರುದ್ಧ ಸಾಲು ಆರೋಪಗಳು ಪತ್ತೆಯಾಗಿವೆ. ಇಂದು ಈ ಬಗ್ಗೆ ವಿಚಾರಣೆ ನಡೆಸಿ ಡಿಸಿಪಿ ಸಾರಾ ಫಾತಿಮಾ ಬಾಯ್ಬಿಡಿಸಲಿದ್ದಾರೆ. ರೌಡಿ ನಾಗನಿಗೆ ಇಂದು ಖಾಕಿ ಡ್ರಿಲ್. ಅಧಿಕಾರಿಗಳು ಇಂದು ನಾಗ, ಕುಳ್ಳಸೀನಾ, ಧರ್ಮ ವಿಚಾರಣೆ ನಡೆಸಲಿದ್ದಾರೆ. ಆಕಸ್ಮಿಕವಾಗಿ ನಾಗನೊಂದಿಗೆ ದರ್ಶನ್ ಕಾಣಿಸಿಕೊಂಡ್ರ, ಅವರಿಗೂ ನಾಗನಿಗೂ ಸಂಬಂಧ ಇಲ್ವಾ ಅಂತ ವಿಚಾರಣೆ ನಡೆಸಲಿದ್ದಾರೆ. ಈ ಬಗ್ಗೆ ನಾಗನನ್ನ ವಿಚಾರಣೆ ನಡೆಸಿ ತನಿಖಾ ತಂಡ ಕ್ಲಾರಿಟಿ ಪಡೆಯಲಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ವಿಚಾರಣೆ ನಡೆಸಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇರುವ ಕಾಟೇರನಿಗೆ ಈ ವಾರ ಡಬಲ್ ಟ್ರಬಲ್ ಶುರುವಾಗುವಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟೌನ್ ಶುರುವಾಗಿದ್ರೆ, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಸಾರಥಿಗೆ ಈ ವಾರ ಎರಡೆರಡು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರು. ಪರಪ್ಪನ ಅಗ್ರಹಾರದಲ್ಲಿ ತನ್ನ ಪಟಾಲಂ ಜೊತೆ ಬಿಂದಾಸ್ ಆಗಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿದ್ದಾನೆ. ಇಷ್ಟು ಸಾಲದಕ್ಕೆ ಇದೀಗ ಕಾಟೇರನಿಗೆ ಒಂದೇ ವಾರದಲ್ಲಿ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರೋ ದರ್ಶನ್ಗೆ ಸಾಲು ಸಂಕಷ್ಟ ಬೆನ್ನೇರಿದಂತಿದೆ. ಕರಿಯನ ಪಾಲಿಗೆ ಈ ವಾರ ಕರಾಳ ದಿನ ಅಂತಾನೆ ಹೇಳಬಹುದು. ಇದೇ ವಾರ ದಾಸನಿಗೆ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಒಂದು ಕಡೆ ಚಾರ್ಜ್ ಶೀಟ್, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಕೆ ದರ್ಶನ್ ಪಾಲಿಗೆ ಕಂಟಕವಾಗಲಿದೆ. ಇಂದು ಅಥವಾ ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದಂತೆ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಸರ್ಕಾರ ಅನುಮತಿ ನೀಡಿದ್ರೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಲಿದೆ. ಸ್ಪೆಷಲ್ ಕೋರ್ಟ್ಗೆ ಆದೇಶವಾದರೆ ಕೊಲೆ ಪ್ರಕರಣದ ವಿಚಾರಣೆ ನಿರಂತರವಾಗಿ ತೀವ್ರಗತಿಯಲ್ಲಿ ನಡೆಯಲಿದೆ. ವಾರದಲ್ಲಿ 2-3 ದಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಈ ವಾರ ದರ್ಶನ್ಗೆ ಎರಡೆರಡು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಸಾರಥಿಗೆ ಬೆಂಗಾವಲಾಗಿ ನಿಂತಿದ್ದ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಆದ್ರೆ ಆ ಸಸ್ಪೆಂಡ್ ಕೇವಲ ಕಾಟಾಚಾರಕ್ಕೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಾರಣ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಕಾಟಾಚಾರಕ್ಕೆ ಡಿ ಅಧಿಕಾರಿಗಳ ಸಸ್ಪೆಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ.
ಸೆಂಟ್ರಲ್ ಜೈಲಲ್ಲಿ ಹಗಲಿರುಳು ಕಳೆದಿದ್ದ ದರ್ಶನ್ನ ನೋಡೋದಕ್ಕೆ ಹಲವು ಕೈದಿಗಳು ದುಂಬಾಲು ಬಿದ್ದಿದ್ರು. ಆದರೂ ಅದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ದಾಸನ ಬೆನ್ನಿಗೆ ನಿಂತಿದ್ದ ಕೆಲ ಅಧಿಕಾರಿಗಳು ಕಾಟೇರನಿಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ ಇದೆ. ಈ ಆರೋಪದ ಮೇಲೆ ಸದ್ಯ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಈವರೆಗೂ 9 ಅಧಿಕಾರಿಗಳನ್ನ ಗೃಹ ಇಲಾಖೆ ಅಮಾನತು ಮಾಡಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಅಸಲಿಗೆ ಪರಪ್ಪನ ಅಗ್ರಹಾರ ಜೈಲಿನ ಪ್ರಮುಖ ಉಸ್ತುವಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಇಲಾಖೆ ಕಾಟಾಚಾರಕ್ಕೆ ಬೇರೆಯವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ದಾಖಲೆ ಸಹಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಲಿದೆ. ಆ ಇಬ್ಬರ ವಿರುದ್ಧ ಕ್ರಮ ಯಾಕಿಲ್ಲ? ಆಗಸ್ಟ್ 1ರಿಂದ ಇಬ್ಬರು ಸಹಾಯಕ ಅಧೀಕ್ಷಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ. ಕರ್ಣ ಬಿ ಕ್ಷತ್ರಿ ಸಹಾಯಕ ಅಧೀಕ್ಷಕರಾಗಿ ಜವಾಬ್ದಾರಿಯನ್ನು ನೀಡಲಾಗಿದ್ದು, ಕಾರಾಗೃಹದ ಕಾರ್ಯನಿರ್ವಾಹಕ ಸಿಬ್ಬಂದಿಯ ಕರ್ತವ್ಯ ಹಂಚಿಕೆ, ರಜೆ, ಗೈರು ಹಾಜರಾದ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಹೊಂದಿರುವ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು, ಕಾರಾಗೃಹಕ್ಕೆ ಪೂರೈಕೆಯಾಗಿರುವ ಎಲೆಕ್ಟ್ರಾನಿಕ್ ಮತ್ತು ಭದ್ರತಾ ಉಪಕರಣಗಳ ನಿರ್ವಹಣೆ, ಸದಾಕಾಲ ಸುಸ್ಥಿತಿಯಲ್ಲಿರುವಂತೆ ಕ್ರಮ ವಹಿಸುವುದು, ರೈಫಲ್ ಮತ್ತು ಮದ್ದು ಗುಂಡುಗಳ ನಿರ್ವಹಣೆ, ಬಂಧಿತರ ದಾಖಲೆ ನಿರ್ವಹಣೆ, ತಪಾಸಣೆ ಸಮಯದಲ್ಲಿ ದೊರಕುವ ನಿಷೇಧಿತ ವಸ್ತುಗಳ ನಿರ್ವಹಣೆ, ಬಂದಿಗಳು ಅಥವಾ ಸಿಬ್ಬಂದಿಯಿಂದ ನಿಷೇಧಿತ ವಸ್ತುಗಳು ಸಿಕ್ಕಿದ್ರೆ ದೂರು ದಾಖಲು ಮಾಡೋದು ಇವರ ಜವಾಬ್ದಾರಿಯಾಗಿರುತ್ತೆ. ಇನ್ನು ಬಿಆರ್ ಅಂದಾನಿ ಶಿಕ್ಷಾ ವಿಭಾಗದ ಸಂಪೂರ್ಣ ಉಸ್ತುವಾರಿಯಾಗಿ ಅಧಿಕಾರ, ಟವರ್ 2 ವಿಭಾಗದ ಬಂದಿಗಳ ತಪಾಸಣೆ ಉಸ್ತುವಾರಿ ನಿರ್ವಹಣೆ, ಸಹಾಯಕ ಅಧೀಕ್ಷಕರು ಪ್ರತಿ ವಾರಕ್ಕೊಮ್ಮೆ ತಮ್ಮ ಅಧೀನದಲ್ಲಿರುವಂತಹ ವಿಭಾಗಗಳ ಆಡಳಿತ ನಿರ್ವಹಣೆ ಪರಿಶೀಲಿಸಿ ಮುಖ್ಯ ಅಧೀಕ್ಷಕರಿಗೆ ವರದಿಯನ್ನು ಸಲ್ಲಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು. ನಿತ್ಯ ದಿನಚರಿ ಬರೆದು ಮರುದಿನ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸಬೇಕು. ಹೀಗೆ ಇವರಿಬ್ಬರ ಮೇಲೆ ಇಷ್ಟು ಜವಾಬ್ದಾರಿ ಇದ್ರೂ ಸಹಾಯಕ ಅಧೀಕ್ಷಕರಾಗಿದ್ದ ಕರ್ಣ ಬಿ ಕ್ಷತ್ರಿ, ಬಿಆರ್ ಅಂದಾನಿಯನ್ನ ಬಿಟ್ಟು ಬೇರೆ 9 ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿರೋದು ಕಾಟಾಚಾರಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುನೀಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಸೇರಿದ ಮೇಲೆ ದರ್ಶನ್ ಆರೋಗ್ಯ ಕೈಕೊಟ್ಟಿದೆ. ಅವರಿಗೆ ಮನೆ ಊಟ ಬೇಕು ಅಂತ ಒಂದಷ್ಟು ದಿನ ಫೈಟ್ ಮಾಡಿದ್ದಾಯಿತು, ಆದರೆ ನೆರವಾಗಲಿಲ್ಲ. ಆದ್ರೀಗ ಮತ್ತೆ ದಾಸನ ಆರೋಗ್ಯ ಸರಿಯಿಲ್ಲ ಅಂತ ಪತ್ನಿ ದಾಖಲೆ ನೀಡಿದ್ದು ಆರೋಗ್ಯ ತಪಾಸಣೆ ನಡೆಸೋದಕ್ಕೆ ಜೈಲಿನ ವೈದ್ಯರು ರೆಡಿಯಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇವತ್ತು ದರ್ಶನ್ಗೆ ಆರೋಗ್ಯ ತಪಾಸಣೆ, ಸರ್ಕಾರಿ ತಜ್ಞ ವೈದ್ಯರನ್ನ ಕರೆಸಿ ಚೆಕಪ್. ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ಏನಾಯ್ತು ಅಂತ ಅಂದುಕೊಂಡ್ರ? ಏನಿಲ್ಲ ಕಣ್ರಿ, ಜೈಲು ಸೇರಿದ್ಮೇಲೆ ದಾಸನ ಆರೋಗ್ಯ ಹದಗೆಟ್ಟಿದೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದ್ರು, ಆದ್ರೆ ಈಡೇರಲಿಲ್ಲ. ಅದಾದ ಬಳಿಕ ಬಳ್ಳಾರಿಗೆ ದಾಸ ಶಿಫ್ಟ್ ಆಗಿದ್ದು ಅವರ ಆರೋಗ್ಯದಲ್ಲಿ ಹಲವು ಬದಲಾವಣೆ ಆಗಿದೆಯಂತೆ. ಈ ಬಗ್ಗೆ ದರ್ಶನ್ ಪತ್ನಿ ಒಂದಿಷ್ಟು ದಾಖಲೆಗಳನ್ನು ಜೈಲು ಅಧಿಕಾರಿಗಳ ಕೈಗೆ ನೀಡಿದ್ದಾರೆ.